RCB ಫ್ಯಾನ್ಸ್ ಗೆ ಇಂತ ಒಂದು ಅಪ್ಡೇಟ್ ನ ಕೊಡ್ತೀನಿ. ಈ ಒಂದು ಅಪ್ಡೇಟ್ ನ ಕೇಳಿದ್ರೆ ಪ್ರತಿಯೊಬ್ಬ RCB ಫ್ಯಾನ್ಸ್ ಶಾಕ್ ಮತ್ತು ಸರ್ಪ್ರೈಸ್ ಆಗೋದು ಗ್ಯಾರಂಟಿ. RCB ನೆಕ್ಸ್ಟ್ IPL 2026 ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಏನೆಲ್ಲ ಸ್ಟ್ರಾಟಜಿಕ್ ಇರುತ್ತೆ, ಸಿಂಪಲ್ ಸ್ಟ್ರಾಟಜಿಕ್ ಆದ್ರೆ ಪವರ್ಫುಲ್ ಸ್ಟ್ರಾಟಜಿಕ್ ಇರುತ್ತೆ. ಸೊ ಹಾಗಾದ್ರೆ ಏನು ಆ ಸ್ಟ್ರಾಟಜಿಕ್? RCB ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಬರೋಬ್ಬರಿ ಆರು ಪ್ಲೇಯರ್ಸ್ ಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ RCB ಮ್ಯಾನೇಜ್ಮೆಂಟ್ ಟಾರ್ಗೆಟ್ ಮಾಡ್ತಿರುವಂತಹ ಆ 6 ಪ್ಲೇಯರ್ಸ್ ಆದ್ರೂ ಯಾರು? ನೆಕ್ಸ್ಟ್ CSK ಟೀಮ್ ಗೆ ಡಬಲ್ ಧಮಾಕ ಅಪ್ಡೇಟ್ ಇದೆ. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ RCB ಮತ್ತು CSK ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರೋ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ಪ್ರತಿಯೊಂದು ಅಪ್ಡೇಟ್ ನ ಶೇರ್ ಮಾಡ್ತಾ ಇರ್ತೀನಿ. ಫಸ್ಟ್ ಅಪ್ಡೇಟ್ ನಾವು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಿಂದ ಏನೆಲ್ಲ ಅಪ್ಡೇಟ್ಸ್ ಇದ್ದಾವೆ ಅಂದ್ರೆ, CSK ಟೀಮ್ ಲಾಸ್ಟ್ 2 ವರ್ಷ ಡಿಸಾಸ್ಟರ್ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಅಗೇನ್ ಈಗ CSK ಟೀಮ್ ಗೆ ಆಸ್ ಎ ಚೇರ್ಮನ್ ಆಗಿ ಶ್ರೀನಿವಾಸನ್ ಅವರು ಬ್ಯಾಕ್ ಆಗಿದ್ದಾರೆ. ಶ್ರೀನಿವಾಸನ್ ಅವರು ಮತ್ತು MS ಧೋನಿ ಅವರು ಕಂಟಿನ್ಯೂ ಟಚ್ ಅಲ್ಲಿ ಇದ್ದಾರಂತೆ. ಬಟ್ ಆಕ್ಚುಲಿ ಲೇಟೆಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, CSK ಗೆ ಒಂದು ಆನ್ಯುವಲ್ ಜನರಲ್ ಮೀಟಿಂಗ್ ಇದೆ. ಅದು ಸೆಪ್ಟೆಂಬರ್ 27ಕ್ಕೆ ಶನಿವಾರ ಎಕ್ಸಾಕ್ಟ್ಲಿ 11 ಗಂಟೆಗೆ ಒಂದು ಬಿಗ್ ಮೀಟಿಂಗ್ ಇದೆ. ಈ ಒಂದು ಮೀಟಿಂಗ್ ನಲ್ಲಿ ಶ್ರೀನಿವಾಸನ್ ಅವರು ಮತ್ತು ಅವರ ಮಗಳು ರೂಪಾ ಗುರುನಾಥನ್, ಅದೇ ರೀತಿಯಾಗಿ MS ಧೋನಿ ಅವರು ಮತ್ತು CSK ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಅವರು ಈ ಒಂದು ಮೀಟಿಂಗ್ ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಈ ಒಂದು ಮೀಟಿಂಗ್ ನಲ್ಲಿ ಇನ್ವಾಲ್ವ್ ಆಗಲಿದ್ದಾರೆ. ಸೊ ರಿಪೋರ್ಟ್ ಪ್ರಕಾರ ಈ ಒಂದು ಮೀಟಿಂಗ್ ನಲ್ಲಿ CSK ಯ ಫ್ಯೂಚರ್ ಪ್ಲಾನ್ಸ್ ಏನಂತೇಳಿ ಡಿಸ್ಕಷನ್ ಮಾಡಲಿದ್ದಾರೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಇದೆ. ಸೊ ಪ್ರತಿಯೊಬ್ಬ CSK ಫ್ಯಾನ್ಸ್ ಆಗಲಿ ಮತ್ತು IPL ಫ್ಯಾನ್ಸ್ ಟಚ್ ಅಲ್ಲಿರಿ. ನಾನು ಸೆಪ್ಟೆಂಬರ್ 27ಕ್ಕೆ ಆ ಒಂದು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಏನೆಲ್ಲ ಡಿಸ್ಕಷನ್ ಆಗಿ ಅಂತೇಳಿ ನಾನು ನಿಮ್ಗೆ ಅಪ್ಡೇಟ್ ನ ಕೊಡ್ತೀನಿ. ಸೊ ಡೆಫಿನೆಟ್ಲಿ ನನ್ನ ಪ್ರಕಾರ ಈ ಒಂದು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಮೇ ಬಿ CSK ಪ್ಲಾನ್ಸ್ ಅಂತ ಹೇಳಿದ್ರಪ್ಪ ಅಂದ್ರೆ, ನೆಕ್ಸ್ಟ್ ಆ ಒಂದು IPL 2026 ಗೆ ಯಾವೆಲ್ಲ ಪ್ಲೇಯರ್ಸ್ ನ ರಿಲೀಸ್ ಮಾಡಬೇಕು, ಯಾವೆಲ್ಲ ಪ್ಲೇಯರ್ಸ್ ಗೆ ರಿಟರ್ನ್ ಮಾಡಬೇಕು ಮತ್ತು MS ಧೋನಿ ಅವರ ಫ್ಯೂಚರ್ ಪ್ಲಾನ್ ಏನಂತೇಳಿ ಆ ಒಂದು ಟಾಪಿಕ್ ಮೇಲೆ ಡಿಸ್ಕಷನ್ ಇರಬಹುದು ಅಂತೇಳಿ ನನ್ನ ವ್ಯೂ. ಬಟ್ ನೋಡಮ್ಮ ಏನೆಲ್ಲ ಅಪ್ಡೇಟ್ ಬರುತ್ತೆ ಅಂತೇಳಿ. ಅದು ಸೆಪ್ಟೆಂಬರ್ 27 ಎಕ್ಸಾಕ್ಟ್ಲಿ ಶನಿವಾರ 11 ಗಂಟೆಗೆ ಈ ಒಂದು ವಿಡಿಯೋ ಕಾನ್ಫರೆನ್ಸ್ ಇದೆ. ಇದು CSK ಟೀಮ್ ಸದ್ಯ ಇರುವಂತಹ ಲೇಟೆಸ್ಟ್ ಅಪ್ಡೇಟ್. ನೆಕ್ಸ್ಟ್ ಅಪ್ಡೇಟ್ RCB ಟೀಮ್ ಬಗ್ಗೆ. RCB ನೆಕ್ಸ್ಟ್ IPL 2026 ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಸ್ಟ್ರಾಟಜಿಕ್ ಏನಪ್ಪಾ ಅಂದ್ರೆ, ಸಿಂಪಲ್ ಸ್ಟ್ರಾಟಜಿಕ್ ಆದ್ರೆ ವೆರಿ ಪವರ್ಫುಲ್ ಸ್ಟ್ರಾಟಜಿಕ್. ಏನಪ್ಪಾ ಅಂದ್ರೆ RCB ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಬಿಗ್ ಪ್ಲೇಯರ್ಸ್ ಗೆ ಟಾರ್ಗೆಟ್ ಮಾಡ್ತಾ ಇಲ್ಲ. RCB ಮ್ಯಾನೇಜ್ಮೆಂಟ್ ಕೇವಲ ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಡೊಮೆಸ್ಟಿಕ್ ಪ್ಲೇಯರ್ಸ್ ಮತ್ತು ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ RCB ಟೀಮ್ ಆಲ್ರೆಡಿ ಸೆಟ್ ಆಗಿದೆ. RCB ಕಪ್ಪು ಗೆಲ್ಬೇಕಂತೇಳಿ ಆ ಒಂದು ಪ್ರೆಷರ್ ಅಂತೂ ಇಲ್ವೇ ಇಲ್ಲ. ಜಸ್ಟ್ RCB ಯ ಪ್ಲಾನ್ ಏನಪ್ಪಾ ಅಂದ್ರೆ, RCB ಯ ಫ್ಯೂಚರ್ ಗೆ ಯಾವ ಪ್ಲೇಯರ್ಸ್ ಏನು ಬೆಸ್ಟ್ ಕೊಡ್ತಾರೆ, ಯಂಗ್ ಅಂಡ್ ಟ್ಯಾಲೆಂಟೆಡ್ ಪ್ಲೇಯರ್ ಗೆ RCB ಮ್ಯಾನೇಜ್ಮೆಂಟ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ. RCB ಲಾಸ್ಟ್ ಮೆಗಾ ಆಕ್ಷನ್ ಅಲ್ಲಿ ಡಿಫರೆಂಟ್ ಸ್ಟ್ರಾಟಜಿಗಿಂದ ಆಕ್ಷನ್ ಮಾಡಿದ್ರು. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಅಷ್ಟಲ್ಲ, ಪ್ರತಿಯೊಬ್ಬ IPL ಫ್ಯಾನ್ಸ್ ಸರ್ಪ್ರೈಸ್ ಆಗಿದ್ರು. ಆದ್ರೆ ರಿಸಲ್ಟ್ ನಮ್ಮ ಮುಂದೆ ಇದೆ. ಎಕ್ಸಾಕ್ಟ್ಲಿ ಈಗ ಅಗೇನ್ ನೆಕ್ಸ್ಟ್ IPL 2026 ಆ ಒಂದು ಮಿನಿ ಆಕ್ಷನ್ ಗೆ ಡಿಫರೆಂಟ್ ಸ್ಟ್ರಾಟಜಿಗಿಂದ ಬರ್ತಾ ಇದ್ದಾರೆ. ಕೇವಲ ಡೊಮೆಸ್ಟಿಕ್ ಮತ್ತು ಅನ್ಕ್ಯಾಪ್ಡ್ ಪ್ಲೇಯರ್ ಗೆ RCB ಮ್ಯಾನೇಜ್ಮೆಂಟ್ ಟಾರ್ಗೆಟ್ ಮಾಡ್ತಾ ಇದೆ ಅಂತೇಳಿ RCB ಇಂದ ಇನ್ಸೈಡ್ ನ್ಯೂಸ್ ಇದೆ. ಮತ್ತು RCB ಯ ಸ್ಕೌಟ್ ನ ಅವರ ಪ್ರಕಾರ RCB ಮ್ಯಾನೇಜ್ಮೆಂಟ್ ಬರೋಬ್ಬರಿ ಈ 6 ಪ್ಲೇಯರ್ ಗೆ RCB ಮ್ಯಾನೇಜ್ಮೆಂಟ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಯಾರಪ್ಪ ಆ 6 ಪ್ಲೇಯರ್ಸ್ ಅಂದ್ರೆ, ಫಸ್ಟ್ ಪ್ಲೇಯರ್ ಬರ್ತಾರೆ ಇಲ್ಲಿ ಮಂಗೇಶ್ ಯಾದವ್, ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಮತ್ತು ಫಿನಿಶರ್, ಜಸ್ಟ್ 23 ಇಯರ್ ಓಲ್ಡ್. ರೀಸೆಂಟ್ ಆಗಿ MPL ಅಲ್ಲಿ ಸೂಪರ್ಬ್ ಆಗಿ ಮ್ಯಾಚ್ ಅನ್ನು ಫಿನಿಶ್ ಮಾಡಿದ್ದಾರೆ. ಈ ಪ್ಲೇಯರ್ ಡೆಫಿನೆಟ್ಲಿ ಆಗಿ RCB ಮ್ಯಾನೇಜ್ಮೆಂಟ್ ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಟಾರ್ಗೆಟ್ ಮಾಡೋದು ಕನ್ಫರ್ಮ್. ನೆಕ್ಸ್ಟ್ ಪ್ಲೇಯರ್ ಯಾರಪ್ಪ ಅಂದ್ರೆ ರಾಹುಲ್ ಚೌಹಾಣ್, ಆಲ್ರೌಂಡರ್, ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಮತ್ತು ಲೆಫ್ಟ್ ಆರ್ಮ್ ಮೀಡಿಯಂ ಪೇಸರ್. ನೆಕ್ಸ್ಟ್ ಪ್ಲೇಯರ್ ಯಾರಪ್ಪ ಅಂದ್ರೆ ಮೋನಿ ಗ್ರೇವಲ್, ಇವರು ಲೆಫ್ಟ್ ಆರ್ಮ್ ಮೀಡಿಯಂ ಪೇಸರ್. ನೆಕ್ಸ್ಟ್ ಪ್ಲೇಯರ್ ಯಾರಪ್ಪ ಅಂದ್ರೆ
ನಮನ್ ತಿವಾರಿ ಜಸ್ಟ್ 19 ಇಯರ್ ಓಲ್ಡ್ ಮತ್ತು ಲೆಫ್ಟ್ ಆರ್ಮ್ ಮೀಡಿಯಂ ಫಾಸ್ಟ್. ಈ ಪ್ಲೇಯರ್ ನ ಡೆಫಿನೆಟ್ ಆಗಿ RCB ಮ್ಯಾನೇಜ್ಮೆಂಟ್ ನೋಡ್ಲೇಬೇಕಾಗುತ್ತೆ. ಸೊ ನೆಕ್ಸ್ಟ್ ಇನ್ನು 2 ಪ್ಲೇಯರ್ ಯಾರಪ್ಪ ಅಂದ್ರೆ ಕಾರ್ತಿಕ್ ಶರ್ಮಾ. ಡೆಫಿನೆಟ್ ಆಗಿ RCB ಮ್ಯಾನೇಜ್ಮೆಂಟ್ ಲಾಸ್ಟ್ ವರ್ಷ ಇವ್ರ ಮೇಲೆ ಇಂಟ್ರೆಸ್ಟ್ ನ ತೋರಿಸಿದ್ರು, ಬಟ್ ಅನ್ಫಾರ್ಚುನೇಟ್ಲಿ ಇವರಿಗೆ ಬೈ ಮಾಡಕ್ಕೆ ಆಗಿಲ್ಲ. ಸೊ ಲಾಸ್ಟ್ ವರ್ಷ RCB ಆ ಒಂದು ಟ್ರಯಲ್ಸ್ ಕ್ಯಾಂಪ್ ಅಲ್ಲಿ ಕಾರ್ತಿಕ್ ಶರ್ಮಾ ಅವರು ಇದ್ರು. ಬಟ್ ನನ್ನ ಪ್ರಕಾರ ನೆಕ್ಸ್ಟ್ ಮಿನಿ ಆಕ್ಷನ್ ಅಲ್ಲಿ ಕಾರ್ತಿಕ್ ಶರ್ಮಾ ಅವರಿಗೆ ಬಿಡ್ ಮಾಡೋದ್ರಲ್ಲಿ RCB ಮತ್ತು CSK ಫೈಟ್ ಬೀಳೋದು ಗ್ಯಾರಂಟಿ. ಯಾಕೆಂದ್ರೆ CSK ಸಹ ಇವರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕಾರ್ತಿಕ್ ಶರ್ಮಾ ಅವರಿಗೆ. ವಿಕೆಟ್ ಕೀಪರ್, ಬ್ಯಾಟರ್ ಮತ್ತು ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಮತ್ತು ಫಿನಿಶ್ ಮಾಡುವಂತಹ ಎಲ್ಲಾ ಕ್ಯಾಲಿಬರ್ ಕಾರ್ತಿಕ್ ಶರ್ಮಾ ಅವ್ರ ಹತ್ರ ಇದೆ. ನೆಕ್ಸ್ಟ್ ಪ್ಲೇಯರ್ ಯಾರಪ್ಪ ಅಂದ್ರೆ ಅದು ಸಾತ್ವಿಕ್ ದೇಶ್ವಾಲ್, ಸ್ಲೋ ಲೆಫ್ಟ್ ಆರ್ಮ್ ಚೈನಾ ಮ್ಯಾನ್. ಟೋಟಲ್ ಈ 6 ಪ್ಲೇಯರ್ಸ್ ಗೆ RCB ಸ್ಕೌಟ್ ಲಿಸ್ಟ್ ಅಲ್ಲಿ ಇದೆ ಅಂತೇಳಿ RCB ಇಂದ ಇನ್ಸೈಡ್ ನ್ಯೂಸ್ ಇದೆ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ನಿಮ್ಮ ಪ್ರಕಾರ ಈ 6 ಪ್ಲೇಯರ್ಸ್ ಅಲ್ಲಿ RCB ಗೆ ಡೆಫಿನೆಟ್ ಆಗಿ 100% RCB ಮ್ಯಾನೇಜ್ಮೆಂಟ್ ಯಾರಿಗೆ ಬೈ ಮಾಡಬೇಕು ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ ಸಂಜು ಸ್ಯಾಮ್ಸನ್ ಅವರ ಬಗ್ಗೆ. ಸಂಜು ಸ್ಯಾಮ್ಸನ್ ಬಗ್ಗೆ ಹೇಳಿ ಸಾಕಾಯ್ತು. ಲೇಟೆಸ್ಟ್ ರಿಪೋರ್ಟ್ ಏನಪ್ಪಾ ಅಂದ್ರೆ ಸಂಜು ಸ್ಯಾಮ್ಸನ್ ಇಫ್ ಸಪೋಸ್ RR ಟೀಮ್ ಅಲ್ಲಿ ಇದ್ರೂ ಅವರಿಗೆ ಕ್ಯಾಪ್ಟನ್ಸಿ ಕೊಡಲ್ಲಂತೆ. ಸೊ RR ಟೀಮ್ ಅಲ್ಲಿ ಕ್ಯಾಪ್ಟನ್ಸಿ ಕಂಟೆಂಡರ್ ಯಾರಪ್ಪ ಅಂದ್ರೆ ಅದು ವೆದರ್ ಯಶಸ್ವಿ ಜೈಸ್ವಾಲ್ ಅಥವಾ ವೆದರ್ ರಿಯನ್ ಪರಾಗ್ ಅಂತೇಳಿ ಅಪ್ಡೇಟ್ ಇದೆ. ನೆಕ್ಸ್ಟ್ ಅಪ್ಡೇಟ್ ಏಷ್ಯಾ ಕಪ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ಸೊ ಟೀಮ್ ಇಂಡಿಯಾ ಪರ ಓಪನಿಂಗ್ ಮಾಡ್ತಾ ಇದ್ದಾರೆ ಅದು ಶುಭ್ಮನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಅವರು. ಬಟ್ ಲೇಟೆಸ್ಟ್ ರಿಪೋರ್ಟ್ ನ ಪ್ರಕಾರ ಅಟ್ ನಂಬರ್ 3 ಆ ಒಂದು ಸ್ಲಾಟ್ ಅಲ್ಲಿ ಸಂಜು ಸ್ಯಾಮ್ಸನ್ ಆಡಲಿದ್ದಾರೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಇದೆ. ನೆಕ್ಸ್ಟ್ ಅಪ್ಡೇಟ್ ಟೀಮ್ ಇಂಡಿಯಾಗೆ ಫಸ್ಟ್ ಪ್ರಾಕ್ಟೀಸ್ ಸೆಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಅದು ದುಬೈಯಲ್ಲಿ. ಸೊ ಕಾಂಟ್ ವೇಟ್ ಈ ಏಷ್ಯಾ ಕಪ್ ನಲ್ಲಿ ನಮ್ಮ ಟೀಮ್ ಇಂಡಿಯಾ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತೇಳಿ ವೇಟ್ ಮಾಡಮ್ಮ. ಆದ್ರೆ ಈ ಒಂದು ಜರ್ಸಿಯಲ್ಲಿ ವಿತೌಟ್ ಸ್ಪಾನ್ಸರ್ಶಿಪ್ ಇಲ್ಲದೆ ನಮ್ಮ ಟೀಮ್ ಇಂಡಿಯಾ ಪ್ಲೇಯರ್ಸ್ ಆ ಒಂದು ಜರ್ಸಿಯನ್ನು ಹಾಕೊಂಡಿದ್ದಾರೆ. ಬಟ್ ನೋಡಬೇಕು ಮುಂದೆ ಯಾವ್ದಾದ್ರು ಸ್ಪಾನ್ಸರ್ಶಿಪ್ ಸಿಗುತ್ತಾ ಅಥವಾ ಇಲ್ಲ ಅಂತೇಳಿ. ಬಟ್ ಆಸ್ ಪರ್ ನಾವು ಏಷ್ಯಾ ಕಪ್ ನಲ್ಲಿ ಆ ಒಂದು ಜರ್ಸಿ ನೋಡ್ತಿದ್ದೀರಪ್ಪ ಅಂದ್ರೆ ಪ್ರಾಕ್ಟೀಸ್ ಜರ್ಸಿ ನೋಡ್ತಿದ್ದೀರಪ್ಪ ಅಂದ್ರೆ ಆ ಒಂದು ಜರ್ಸಿ ಮೇಲೆ ಸ್ಪಾನ್ಸರೇ ಇಲ್ಲ. ಸೊ ಇದು ಸದ್ಯವಂತಹ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನೇನು ನೋಡಿದ್ರು ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಕಮೆಂಟ್ ಮಾಡಿ, ನಿಮ್ಮೆಲ್ಲಾ ಕಾಮೆಂಟ್ಸ್ ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.